ಫ್ಯಾಂಟಾಸ್ಟಿಕ್. ಶಿಂಪಿನೋ ಇವತ್ತು ನಮ್ಮದು ಗುಡ್ ನ್ಯೂಸ್. ನಾವು ಇವತ್ತು ಒಂದು బైక్ తరకు ಹೋಗ್ತಿದ್ದೀವಿ. మీరు ఇప్పుడు చెప్తున్నారు, ముందే చెప్పాలి కదా. ಹೋಗೋಣವಾ ಲೆಟ್ಸ್ ಗೋ. ಏಯ್ ಬಂಗಾರಿ ಇಲ್ಲೋಡ. ಕುತ್ಕೊಳಕ್ಕೆ ಪ್ರಾಕ್ಟೀಸ್ ಆಗ್ಬಿಟ್ಟೆ, ತಗಲೆ ಒಂದು ಚೆನ್ನಾಗಿ. ಓಯ್ ಬಂಗಾರಿ ಇಲ್ಲೋಡ ಮುದ್ದು. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಹಾಯ್ ಓಯ್. ತಮ್ಮ ನೀವು ಬೈಕಾಗ ಅಡ್ಡಾಡ್ತಾನೆ ನಿನ್ನ ಮೇಲಿಂದ ಅಲ್ಲ ಹರಾನ್? ನಾನು ಹೇಮಂತ್ ಕೂತ್ಕೊಂಡ್ಬಿಟ್ಟೇನೆ. ಸರಿ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಸೊ ಇವಾಗ ನಾವು ನ್ಯೂ ಬೈಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನೇನು ಪ್ರೊಸೀಜರ್ ಇದೆ ಅದಾಗಲೇ ಮುಗಿಸಿದ್ದೀವಿ. ಸೊ ಇವತ್ತು ನಮಗೆ ಡೇಟ್ ಕೊಟ್ಟಿದ್ರು ಅವರು, ಬೈಕ್ ನಿಮಗೆ ಕೊಡ್ತೀವಿ ಅಂತ. ಸೊ ಆಗಲೇ ಇವತ್ತು ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನ್ಯೂ ಬೈಕ್, ತುಂಬ ಖುಷಿ ಆಗ್ತಾ ಇದೆ. ಸರಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಸೊ ಇವಾಗ ನಾವು ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಶೋರೂಮ್ನಲ್ಲಿದ್ದೀವಿ. ಸೊ ಸ್ವಲ್ಪ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಸೊ ಹಾಗಾಗಿ ನಮಗೆ 3rd ಫ್ಲೋರಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ. ಬೈಕ್ ಕೆಳಗಡೆ ಇದೆ ಅಂತೆ. ಸೊ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಸೊ ಇವಾಗ ಒಂದು ಸ್ವಲ್ಪ ಸೈನ್ ಮಾಡೋದೆಲ್ಲ ಇದೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಡೈಲಿ ಅವಳು ಸ್ಕೂಲ್ಗೆ ನಡ್ಕೊತ ಹೋಗಿ ನಡ್ಕೊಂಡು ಬರ್ತಾಯಿದ್ಲು. ಇವನ್ ಹಂಗೆ ಹೋಗಿ ಮತ್ತೆ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು. ಆ್ಯಂಡ್ ನಾವಿರೋದು 4th ಫ್ಲೋರಲ್ಲಿದ್ದೀವಿ. ಮೇಲಿಂದ ಕೆಳಗಡೆ ಇಳಿಯೋದೇ ಒಂದು ಸ್ವಲ್ಪ ಕಷ್ಟ. ಅದರಲ್ಲೂ ಅಲ್ಲಿಂದ ದೂರ ನಡ್ಕೊಂಡೋಗಿ ನಡ್ಕೊಂಬರೋದು ಇನ್ನೂ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಸೊ ಇವಾಗ ತುಂಬ ಅವಶ್ಯಕತೆ ಇತ್ತು ನಮಗೆ ಬೈಕಿಂದು. ಸೊ ಅವಳಿಗೋಸ್ಕರ ತೊಗೊಂಡಿದ್ದೀವಿ. ಸೊ ಇಲ್ಲಿ ಒಂದು ಬೈಕ್ ಇದೆ. ಸೊ ಸಿಮಿಲ್ಯಾರಿಟಿ ಇದು ನಮ್ಮ ಬೈಕ್ ಥರನೇ. ಸೊ ಹಾಗಾಗಿ ನೋಡ್ತಾ ಇದ್ದೀವಿ, ಸೇಮ್ ಇದೇ ಥರನೇ ನಮ್ಮದು ಕೂಡ ಕಲರೆಲ್ಲ. ಸೊ ಇವಾಗ ನಾವು ನಮ್ಮ ಬೈಕ್ ಹತ್ರ ಬಂದಿದ್ವಿ. ನೋಡಿ, ಇದೆ ನಮ್ಮ ನ್ಯೂ ಬೈಕ್. ತುಂಬ ಇಷ್ಟ ಆಯಿತು. ಹೋಂಡಾದಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ಒಳ್ಳೆ ದಿನ ನೋಡಿ ತೊಗೊಂಡಿದ್ದೀವಿ. ಏನೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಒಂದು ಒಳ್ಳೆ ದಿನ ನೋಡಿ ತೊಗೋಬೇಕಲ್ವ. ಸೊ ಹಾಗಾಗಿ 25th ಏಕಾದಶಿ ದಿನವೇ ನಾವು ತೊಗೋತಾ ಇದ್ದೀವಿ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 11:30 ಆಯಿತು. ಸೊ ಆ ಟೈಮ್ನಲ್ಲಿ ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಸಂಜೆ ಟೈಮ್ನಲ್ಲಿ ಬಂದಿದ್ದೀವಿ. ಸೊ 5:30 ಆಗಿದೆ ಟೈಮು. ಸೊ ಈ ಟೈಮ್ನಲ್ಲಿ ನಾವು ಗಾಡಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಸೊ ಸ್ವಾಮೀಜಿಗಳು ಕೂಡ ಇವಾಗ ಫ್ರೀ ಇದ್ದಾರೆ. ಸೊ ಅವರು ಕೂಡ ಈ ಟೈಮ್ನಲ್ಲೇ ಮಾಡ್ತೀನಿ ಅಂತ ಹೇಳಿದರು. ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಮೂಮೆಂಟ್, ನ್ಯೂ ಬೈಕ್. ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಬೇಕು ಅಂತ ಎದುರಿಸ್ತಾರೆ.
ಒಂದು ರೌಂಡ್ ಹೋಗಿ ಬನ್ನಿ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೌಂಡ್ ಹೋಗಿ ಬಂದು ತುಂಬ ಚೆನ್ನಾಗಿ ಪೂಜೆ ಆಯಿತು, ದರ್ಶನ ಆಯಿತು. ಸಂಜೆ ಬಂದಿದ್ದೇ ತುಂಬ ಒಳ್ಳೆಯದಾಯಿತು ಅಂತ ಅನ್ನಿಸ್ತು ನಮಗೆ. ಸೊ ಇಲ್ಲಿಂದ ನಾವು ಏನಾದರೂ ಖುಷಿಗೆ ಸ್ವೀಟ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ವೀಟ್ ತಿಂದು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಿಯರ್ ಇಲ್ಲೇ ಕಾಂತಿ ಸ್ವೀಟ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಸ್ವೀಟ್ ತಿನ್ಕೊಂಡಾದ್ಮೇಲೆ ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನಾವು ಹೊರಗಡೆನೇ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂದ್ಲು. ಸೊ ಅವಳಿಗೆ ಇಲ್ಲಿ ತುಂಬ ಇಷ್ಟ ಇಡ್ಲಿ ಮತ್ತು ಪೂರಿ ತುಂಬ ಇಷ್ಟ. ಸೊ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಅಲ್ಲಿ ಬಿಸಿ ಬಿಸಿ ಇಡ್ಲಿ ಪೂರಿ ಇತ್ತು. ಪೂರಿ ತಿಂದು ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಇಡ್ಲಿ. ಸೊ ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.